ಲೇಡೀಸ್ ಕೂಡ ಇದೆಲ್ಲ ಮೂವ್ಮೆಂಟ್ ಮಾಡಬಹುದು. ಅಷ್ಟು ಲೈಟ್ ವೆಯ್ಟ್ ಆಗಿ ಸ್ಮೂತ್ ಫಂಕ್ಷನಾಲಿಟಿ ಇದೆ ನೋಡಿ. ಒಂದೇ ಕೈ ಇಟ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಜೆಂಟ್ಸ್ ಎಲ್ಲ ಲೇಡೀಸು ಇದು ಮೂವ್ಮೆಂಟ್ ಮಾಡಬಹುದು. ಇದು ವಾಟರ್ ಟ್ಯಾಂಕ್ ಕೂಡ ನೀವು ಬಂದು ಸೆಲೆಕ್ಷನ್ ಮಾಡಬಹುದು, ಎಷ್ಟು ಲೀಟರ್ ಟ್ಯಾಂಕ್ ನಿಮ್ಗೆ ಬೇಕಂತ. ಇದು ನೋಡಿ, ಇದು ಹೊಸದು ಎಲ್ಲ SS ಇನ್ನು ಸ್ಟಿಕರ್ ತೆಗ್ದಿಲ್ಲ, ಎಲ್ಲ ಪೈಂಟ್ ಆಗ್ತಾ ಇದೆ. ಇವ್ರು ಇದಾರಲ್ಲ ನಮ್ಮ ವಾಹಬ್ ಬೈ ಅಂತ, ಇವರು ನಮ್ಮ ಹತ್ರ ಮುದಸ್ಸಿರ್ ಅಂತ, ಇವರೆಲ್ಲ ನಮ್ಮ ಹತ್ರ ಒಂದು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು. ಎಲ್ಲ ಬಾಡಿ ಎಲ್ಲ ಇವರೇ ಮಾಡೋದು. ನಿಮ್ಗೆ ಯಾವ ಡಿಸೈನ್ ಬೇಕು, ಯಾವ ತರ ಬೇಕು, ನಿಮ್ ಚೈಸ್ ಪ್ರಕಾರ ಇವ್ರಿಬ್ರು ಮಾಡ್ಕೊಡ್ತಾರೆ. ಬನ್ನಿ. ಆಮೇಲೆ ನೋಡಿ, ಇವರು ನಮ್ಮ ಶೇಬ್ ಪೈಂಟ್ರಿ. ಇವರು ತುಂಬಾ ಇದೆಲ್ಲ ಆರ್ಡ್ರದು ಮಾಡ್ತಾ ಇದೀವಿ. ನಿಮ್ಗೂ ಯಾವ ತರ ಬೇಕು ಆರ್ಡರ್ ಹೇಳಿ ಮಾಡ್ಕೊಡ್ತೀವಿ. ನಮ್ದ್ರಲ್ಲೇ ನಮ್ದೇ ಗಾಡಿ, ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ಗೆ ನಾವೇ ಮಾಡೋದು. ಎಲ್ಲ ನಿಮಗೆ ಕ್ಲೀನಾಗಿ ಯಾವ ಥರ ಬೇಕು, ಪೈಂಟಿಂಗ್ ಆಗಲಿ ಡಿಸೈನಲ್ಲಿ ಆಗಲಿ ಎಲ್ಲ ನಿಮಗೆ ನಿಮ್ಮ ಕಾಯಿಷಾಗೆ ನಾವು ಮಾಡ್ಕೊಡ್ತೀವಿ. ಓಕೆ. SEMA Auto Consultants, commercial goods vehicles dealers and also manufacturers of fast food vehicles. Our workshop visit ಮಾಡಿ ಎಲ್ಲ ನಿಮ್ಗೆ ತೋರಿಸ್ತೀನಿ. ಮತ್ತು ಇಯರ್ ಎಂಡ್ ಸೇಲ್ಸ್ ಬಿಗ್ ಡಿಸ್ಕೌಂಟ್ ಆಫರ್ಸ್ ಇದೆ. ಸೊ ದಯವಿಟ್ಟು ವಿಡಿಯೋ ಕೊನೆವರೆಗೆ ನೋಡಿ, ನಿಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ. ಸೀಮಾ ಆಟೋ ಕನ್ಸಲ್ಟೆಂಟ್ಸ್ ಲೊಕೇಶನ್ ಹೇಳಿ ಎಲ್ಲಿ ಬರ್ತದೆ ಸರ್? ಸೀಮಾ ಆಟೋ ಕನ್ಸಲ್ಟೆಂಟ್ ಮೈಸೂರು. ಫಸ್ಟ್ ಬ್ರಾಂಚ್ ಬಂದು ಪುಲ್ಕೇಶಿ ರೋಡ್, ಮಂಡಿ ಮೊಲ, ಮೈಸೂರು ಸಿಟಿನಲ್ಲಿ ಬರುತ್ತೆ ಅದು. ಸೆಕೆಂಡ್ ಬ್ರಾಂಚು ರಿಂಗ್ ರೋಡ್, ದೇವೇಗೌಡ ಸರ್ಕಲ್ ನಿಯರ್ ಎಂಪ್ರೋ ಸೆಕೆಂಡ್ ಬ್ರಾಂಚು. ಸೆಕೆಂಡ್ ಬ್ರಾಂಚ್ ಫಾಸ್ಟ್ ಫುಡು, ಹಿಂಗೆ ಗೂಡ್ಸು ಎಲ್ಲ ಸಿಗುತ್ತೆ ಇಲ್ಲಿ. ಅಲ್ಲೂ ಬೇಕಂದರೆ ಫಸ್ಟ್ ಬ್ರಾಂಚ್ನಲ್ಲೂ ಗೂಡ್ಸ್ ಸಿಗುತ್ತೆ, ಕ್ಯಾಂಟೀನ್ ಎಲ್ಲ ಸಿಗುತ್ತೆ. ಓಕೆ ಸರ್. ಡಿಸ್ಪ್ಲೇ ನಂಬರ್ ಇರುತ್ತೆ, ಡಿಸ್ಪ್ಲೇ ಫೋನ್ ಮಾಡಿ ನಂಬರು. ಖಂಡಿತ ಸರ್. ಇದು ನಿಮ್ಮ ಜೊತೆ ಬಂದು ಕಮರ್ಷಿಯಲ್ ಗುಡ್ಸ್ ವೆಹಿಕಲ್ಸ್ ಮತ್ತು ಮೊಬೈಲ್ ಕ್ಯಾಂಟೀನ್ಸ್, ಫಾಸ್ಟ್ ಫುಡ್ ಕ್ಯಾಂಟೀನ್ಸ್ ಎಲ್ಲ ನೀವೇ ಫ್ಯಾಬ್ರಿಕೇಶನ್ ಮಾಡಿ, ಡಿಸೈನ್ ಮಾಡಿ, ಫ್ಯಾಬ್ರಿಕೇಟ್ ಮಾಡಿ ಕೊಡ್ತಾ ಇದ್ದೀರಾ? ಹೌದು ಸರ್. ಎಲ್ಲ ಫುಲ್ಲು ಫಾಸ್ಟ್ ಫುಡ್ ಮಾಡಿ, ಹಿಂಗೆ ಪೇಂಟಿಂಗು, ಲೈಟಿಂಗು, ಟ್ಯಾಂಕ್ ಕನೆಕ್ಷನ್ನು, ಫುಲ್ A to Z ಕಂಡೀಷನ್ ಮಾಡಿ ಇಲ್ಲಿಂದ ಕೊಡೋದು. ಓಕೆ ಫೈನ್ ಸರ್. ನಿಮ್ಮ 2 ಬ್ರಾಂಚ್ ಪ್ರೆಸೆಂಟ್ ಸ್ಟಾಕ್ ಈ ಡಿಸೆಂಬರ್ ಇಯರ್ ಆ್ಯಂಡ್ ಸೇಲ್ ಡಿಸೆಂಬರ್ ಸ್ಟಾಕ್ ಎಲ್ಲ ತೋರಿಸ್ಲಾಂ ಸರ್. ನಿಮ್ಮ ಫ್ಯಾಬ್ರಿಕೇಷನ್ ಯೂನಿಟ್ಸ್, ಫಾಸ್ಟ್ ಫುಡ್ ಯೂನಿಟ್ಸ್ ಎಲ್ಲ ನಮ್ಮ ಕಸ್ಟಮರ್ಗೆ ನಾವು ತೋರಿಸ್ಲಾಂ ಸರ್. ಓಕೆ ಸರ್. ಥ್ಯಾಂಕ್ ಯು. ಸೀಮಾ ಅಲ್ಲೇ ಇದು ಕ್ಯಾಂಟೀನ್, ಮೊಬೈಲ್ ಕ್ಯಾಂಟೀನ್. ಇದು ಆಪೆ ಕಾರ್ಗೋ 200 ಮಾಡಿದ ಕ್ಯಾಂಟೀನು ಸರ್. ಯಾವ ಮಾಡಲ್ ಸರ್ ಇದು? ಸರ್ ಇದು ಆಪೆ ಸಿಟಿ 2018 ಮಾಡಲು. FC ಇನ್ಶೂರೆನ್ಸ್ ರನ್ನಿಂಗ್ ಬರುತ್ತೆ ಇದಕ್ಕೆ. ಇದು 1,35,000 ಹೇಳ್ತಾ ಇದ್ದೀವಿ. ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀವಿ ಸರ್. 1,35,000 ಹೇಳ್ತಾರೆ. ಇದು ಫೈನಲ್ ನೆಗೋಷಿಯಬಲ್. ಆಪೆ ಗಾಡಿಯಲ್ಲಿ ನಿಮಗೆ ಕ್ಯಾಂಟೀನ್ ಮಾಡಿದ್ದಾರೆ, ಇಲ್ಲೇ ನೀವು ನೋಡ್ಬೋದು ಸರ್. ಇದು ಯಾವ ಮೆಟೀರಿಯಲ್ಸ್ನ ಯೂಸ್ ಮಾಡಿದೆ ಹೇಳ್ಬೋದಾ ಸರ್? ಇದು ಫುಲ್ 18 ಗೇಜ್ನಲ್ಲಿ ಯೂಸ್ ಮಾಡಿದ್ದೀವಿ. ಇದಕ್ಕೆ ಬೇಕಂದ್ರೆ ಇನ್ನೂ SS ಶೀಟ್ ಎಲ್ಲ ಬೇಕಂದ್ರೆ ಇನ್ನೂ ಆಲ್ಟರ್ ಮಾಡಿ ಕೊಡಿ ಅಂದ್ರೂ ಆಲ್ಟರ್ ಮಾಡಿಕೊಡ್ತೀವಿ ಇದು. ಓಕೆ. ಈಗ ನೋಡಿ ಇದು ಹೆಂಗೆ ಅದನ್ನು ನೋಡ್ಕೊಳ್ಳಿ. ಇದ್ರ ಜೊತೆ ನೀವು ಮಾಡಿಫಿಕೇಶನ್, ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ಸ್ ಏನೆಲ್ಲ ನೀವು ಕೇಳ್ತೀರೋ ಅದೆಲ್ಲ ಮಾಡಿಸ್ಕೊಡ್ತಾರೆ. ಮೊಬೈಲ್ ಕ್ಯಾಂಟೀನು, ಫ್ಯಾಬ್ರಿಕೇಷನ್ ಯೂನಿಟ್ ನೀವು ಇಲ್ಲೇ ನೋಡ್ತಾ ಇದ್ದೀರಾ. ಸೀಮಾ ಆಟೋ ಕನ್ಸಲ್ಟೆಂಟ್ ಇವರು ಓನ್ ಫ್ಯಾಬ್ರಿಕೇಷನ್ ಯೂನಿಟ್ ಇದೆ. ಸೊ ಇದು ನೀವು ಈ ಬಾಡಿ ನೋಡ್ಕೊಳ್ಬೋದು ಎಕ್ಸ್ಟೀರಿಯರು. ಇದೆಲ್ಲ ಏನೋ ಮಾಡಿಫಿಕೇಶನ್ ಬೇಕಂದ್ರೆ ಅಂದ್ರೆ ಇಮಿಡಿಯೇಟಾಗಿ ನಿಮ್ಗೆ ಮಾಡಿಸ್ಕೊಡ್ತಾರೆ. 1 ದಿನ 2 ದಿನ ನಿಮ್ಗೆ ಡಿಸೈನ್, ನೀವು ಏನು ಡಿಸೈನ್ ಹೇಳ್ತೀರೋ ಆ ರೀತಿಲಿ ನಿಮ್ಗೆ ಮಾಡಿಸ್ಕೊಡ್ತಾರೆ ಸರ್. ಇದು 1,35,000 ಇದು? ಹೌದು ಸರ್, 1,30,000. ಓಕೆ. 1,35,000 ಹೇಳ್ತಾರೆ. ನೋಡ್ಕೊಳ್ಳಿ. ಗಾಡಿನೂ ಚಲೋನೇ ಇದೆ. ಎಲ್ಲ ಸ್ವಲ್ಪ ರೀಸೆಂಟ್ ಮಾಡಲ್ ಗಾಡಿನೇ ಹೇಳ್ಬೋದು. ತುಂಬ ಹಳೆಯ ಗಾಡೀಲಿ ಒಂದು ಕ್ಯಾಂಟೀನ್ ಮಾಡಿಲ್ಲ. ಇದನ್ನು ರೀಸೆಂಟ್ ಮಾಡಲ್ ಗಾಡಿನೇ. 18 ಮಾಡಲು ಇದು. ಹಾಂ, 18 ಮಾಡಲು ವಿತ್ ಅಪ್ ಟು ಡೇಟ್ ಪೇಪರ್ಸು. ಮಹೀಂದ್ರ ಸುಪ್ರೋ ಅಂತ. ಇದು ಸುಪ್ರೋ 2013 ಮಾಡಲು. ಫಾಸ್ಟ್ ಫುಡ್ ಆರ್ಡ್ರ್ ತಗೊಂಡು ಕಸ್ಟಮರ್ ಹತ್ರ ಆರ್ಡ್ರ್ ತಗೊಂಡು ಮಾಡ್ಕೊಟ್ಟಿರೋದು ಇದು. ಇದು ಒಳಗಡೆ ಇನ್ಸೈಡ್ ಕಿಚನ್. ಇದು ಸ್ಟವ್ ಬರುತ್ತೆ, ಒಂದು ದೋಸಾ ಕಲ್ ಬರುತ್ತೆ, ಸಿಂಗ್ ಬರುತ್ತೆ, ನಲ್ಲಿ ಕಲೆಕ್ಷನ್ ಬರುತ್ತೆ, ಫುಲ್ LED ಬಲ್ಬ್ ಕಲೆಕ್ಷನ್ ಐತೆ, ಲೈಟಿಂಗ್ ಕಲೆಕ್ಷನ್ನು. ಇಲ್ಲಿ ಫುಲ್ SS ಸೆಲ್ಫ್ ಬರುತ್ತೆ, ಒಂದು ಎಕ್ಸ್ಟ್ರಾ ಸ್ಟೋರ್ ರೂಮ್ ಸಿಗುತ್ತೆ, ಕ್ಯಾಶ್ ಡ್ರಾರ್ ಐತೆ. ಆಯ್ತು ಬೇ. ಗಾಡಿ ನಿಮ್ಗೆ ತುಂಬ ಜಾಗ ಇದೆ. ಇಲ್ಲಿ ನೋಡಿ ನಿಮ್ಗೆ ವಾಶ್ ಬೇಷನ್ ಸಿಗ್ತಾ ಇದೆ, ಮತ್ತು ರ್ಯಾಕ್ ಎಲ್ಲ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ನಿಮ್ಗೆ LED ಲೈಟ್ಸ್ ಹಾಕಿದ್ದಾರೆ. ವೈರಿಂಗ್ ಎಲ್ಲ ನೋಡಿ ಪ್ರಾಪರಾಗಿ ಸೀಲ್ ಮಾಡಿದ್ದಾರೆ. ಎಲ್ಲ ಟ್ಯಾಗ್ ಎಲ್ಲ ಹಾಕಿದ್ದಾರೆ. ಎಲ್ಲಿ ಕೇಬಲ್ಸ್, ಎಲೆಕ್ಟ್ರಿಕಲ್ಸ್ ಲೂಸ್ ಆಗಿ ಎಲ್ಲಿ ಹ್ಯಾಂಗಿಂಗ್ ಆಗಲ್ಲ, ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಕೆಲಸ ನೋಡೋದು ವರ್ಕ್ಮ್ಯಾನ್ಶಿಪ್ ನೀವು ನೋಡ್ಬೋದು, ತುಂಬ ನೀಟಾಗಿ ಮಾಡಿದ್ದಾರೆ. ಕಳಸ ಬಂದು ತುಂಬ ಹೈ ಕ್ವಾಲಿಟಿ ಮೆಟೀರಿಯಲ್ಸೇ ಯೂಸ್ ಮಾಡಿದ್ದಾರೆ.
ಗಾಡಿ ಎಕ್ಸ್ಟೀರಿಯರ್ ಕೂಡ ನೋಡಿ ಎಲ್ಲ ಪೇಂಟಿಂಗ್ ಎಲ್ಲ ಸೂಪರ್ ಆಗಿದೆ. ಪೇಂಟಿಂಗ್ ಮತ್ತೆ ಸ್ಟಿಕ್ಕರಿಂಗ್ ಎಲ್ಲ ಇದೆ. ಪೇಂಟಿಂಗ್ ಎಲ್ಲ ಮೆಟಲ್ ಪೇಂಟ್ ನಿಮ್ಗೆ ಯೂಸ್ ಮಾಡಿದ್ದಾರೆ. ಕಂಪ್ಲೀಟ್ ಇಲ್ಲಿ ಫ್ರೇಮ್ ಅಲ್ಲಿ ನೋಡಿ LED ಲೈಟಿಂಗ್ ಹೋಗಿದ್ದಾರೆ. ವೈರಿಂಗ್ ಎಲ್ಲ ತುಂಬಾ ನೀಟಾಗಿ ಮಾಡಿದ್ದಾರೆ, ನೋಡಬಹುದು. ಎಲ್ಲ ಟಾಪ್ ಹೆವಿ ಗೇಜ್ ಮೆಟೀರಿಯಲ್ಸ್, ಪೇಂಟ್ ವರ್ಕ್ ಎಲ್ಲ ತುಂಬಾ ನೀಟಾಗಿದೆ. ಎಲ್ಲ ಡಬಲ್ ಕೋಟ್ ಪೇಂಟಿಂಗು. ಇಲ್ಲಿ ನೀವು ನೋಡಬಹುದು ಎಕ್ಸ್ಟೀರಿಯರ್ ಅಲ್ಲಿ ಒಂದು ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಎಕ್ಸ್ಟೀರಿಯರ್ ಒಂದು ವಾಶ್ ಬೇಸಿನ್, ಒಳಗಡೆನೂ ಒಂದು ವಾಶ್ ಬೇಸಿನ್ ಇದೆ. ವ್ಯಾನು ಇದು ಕೂಡ ಫಾಸ್ಟ್ ಫುಡ್ ಮಾಡಿದ್ದೀವಿ. 200 ಲೀಟರ್ ಟ್ಯಾಂಕ್ ಬರುತ್ತೆ. LED ಎಲ್ಲ ಬಲ್ಪ್ ಎಲ್ಲ ಇದು ಮಾಡಿದ್ದೀವಿ. SS ಐತೆ. ಇದು ಫುಲ್ ಪ್ಲಾಟ್ಫಾರಮು, ಕಂಬ ಎಲ್ಲ SS ಐತೆ. ಸೆಲ್ಫು ಐತೆ. ಫುಲ್ LED ಬಲ್ಪ್ ಕಲೆಕ್ಷನ್ ಐತೆ. ನೀರು ಕಲೆಕ್ಷನ್ನು ಬರುತ್ತೆ. ಓಕೆ, ಎಷ್ಟು ಬೈ ರೇಟ್ ಹೇಳ್ತಾರೆ ಇದಕ್ಕೆ? ಸರ್ ಇದು 180 ಹೇಳ್ತಾ ಇದೀವಿ. 180. ಇದಲ್ಲೇ ಮಾಡಿಫಿಕೇಶನ್ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ಸ್ ಏನ್ ಬೇಕಾದ್ರೆ ಬರ್ನರ್ ಸ್ಟವ್ ಏನ್ ಬೇಕು ಎಲ್ಲ ಮಾಡ್ಕೊಡ್ತೀರಾ. ಇಲ್ಲಿ ನೋಡಿ, ಇದಕ್ಕೆ ಈಗ ಇರೋ ಸೆಟಪ್ಗೆ ಒಂದು 180 ಹೇಳ್ತಾರೆ. 1,80,000 ಹೇಳ್ತಾರೆ. ಮಾರುತಿ ಆಮ್ನಿಲ್ ಮಾಡಿದ್ದು ಮೆಟೀರಿಯಲ್ಸ್ ನೀವು ನೋಡ್ಬೋದು. ಎಲ್ಲ SS ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ. ಇಲ್ಲಿ ಟೈರ್ಸ್ ಕೂಡ ನೋಡ್ಬೋದು, ಗುಡ್ ಕಂಡೀಷನ್. ವೀಲ್ ಕ್ಯಾಪ್ ಎಲ್ಲ ಹಾಕಿದ್ದಾರೆ ನಿಮಗೆ. ಇಲ್ಲಿ ನೀವು LED ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಮತ್ತೆ ಇಲ್ಲಿ ನೀವು ನೋಡ್ಬೋದು, ಈ ಜಾಗ ನೋಡ್ಬೋದು, ಇಲ್ಲೇನೆ ನಿಮಗೆ ವಾಟರ್ ಟ್ಯಾಂಕ್ ಹಾಕ್ಬೋದು. ಅದಕ್ಕೆ ಫೆಸಿಲಿಟಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಗಾಡಿ ಎಲ್ಲ ರೆಡಿ ಮಾಡಿದ್ದೀವಿ. ಸೀಟ್ ಎಲ್ಲ ಫುಲ್ ಒರೆಸಿ ಎಲ್ಲ ಫುಲ್ ರೆಡಿ ಮಾಡಿದ್ದೀವಿ. ನೋಡಿ ಒಳಗಡೆ ಇಂಟೀರಿಯರ್ಸ್ ನೀವು ನೋಡ್ಬೋದು. ಸೀಟ್ ಕೂಡ ನಿಮ್ಗೆ ಸೀಟ್ ಕವರ್ ಎಲ್ಲ ಹೊಸದು ಹಾಕಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇದು KA09 ರಿಜಿಸ್ಟ್ರೇಷನ್. ನೀವು ನೋಡ್ಬೋದು ಮೈಸೂರು RTOನೇ ಇದು ಸಿಗುತ್ತೆ. ಇಲ್ಲಿ ಸ್ಟೋರ್ ರೂಮು, ಇನ್ನೂ ಏನು ಬೇಕಂದ್ರೂ ಇಲ್ಲಿ ಸ್ಪೇಸ್ ಐತೆ, ಇಲ್ಲಿ ಮಡಿಕೋಬೋದು. ಓಕೆ, ಇಲ್ಲಿ ನೋಡಿ ನಿಮ್ಗೆ ಒಂದು ಸ್ಟೋರ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೇ ನೀವು ನೋಡ್ಬೋದು ಎಷ್ಟು ಜಾಗ ಇದೆ ನೋಡಿ. ಫುಲ್ ಸ್ಪೇಸ್ ಇದು. ಸ್ಟೋರ್ ನೀವು ಯೂಸ್ ಮಾಡ್ಬೋದು, ಸ್ಟೋರ್ ರೂಮ್ ಥರ ಯೂಸ್ ಮಾಡ್ಬೋದು. ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಇದಕ್ಕೆ ಇಲ್ಲೇ ಒಂದು ಡೋರ್ ಬರ್ತಾ ಇದೆ. ಹಿಂಬಾಗಿ ಒಂದು ಡೋರ್ ಇದೆ. ಈ ಡೋರ್ ಓಪನ್ ಮಾಡಿದಾನು ನೀವು ಆ ಸ್ಟೋರ್ ಸ್ಪೇಸ್ ನೀವು ರೀಚ್ ಆಗ್ಬೋದು. ಇನ್ನೊಂದು ಟಾಟಾ ಏಸು 2010 ಮಾಡಲು. ಇದಕ್ಕೂ ಕೂಡ FC ಇನ್ಶೂರೆನ್ಸ್ ಬರೋದಿಲ್ಲ. ಇದಕ್ಕೂ 200 ಲೀಟರ್ ಟ್ಯಾಂಕ್ ಬರುತ್ತೆ. ಮೇಲೆ ನಲ್ಲಿ ಕಲೆಕ್ಷನ್ ಬರುತ್ತೆ, ವೈರಿಂಗ್ ಕನೆಕ್ಷನ್ ಬರುತ್ತೆ. ಎಕ್ಸ್ಟ್ರಾ ಸ್ಟೋರ್ ರೂಮ್ ಮಾಡಿದ್ದೀವಿ. ಫುಲ್ ಕ್ವಾಲಿಟಿ 18 ಗೇಜ್ನಲ್ಲಿ ಯೂಸ್ ಮಾಡಿರೋದು ಇದು. ಫುಲ್ ಇದು ಎಕ್ಸ್ಟ್ರಾ ಬರುತ್ತೆ. ಇದು ಸೆಲ್ಫ್ ಥರ ಇದು. ಇದಕ್ಕೂ ಕೂಡ ಒಳಗಡೆ ನೋಡ್ಬೋದು. ಇದಕ್ಕೂ ಎಲ್ಲ 3 ಹಾಟ್ ಬಾಕ್ಸ್ ಬರುತ್ತೆ. ಒಂದು ದೋಸೆ ಕಲ್ ಬರುತ್ತೆ. ಇಲ್ಲಿ ನೋಡಿ ದೋಸೆ ಕಲ್ ಬರುತ್ತೆ. 2 ಸ್ಟೋವ್ ಬರುತ್ತೆ. ಸ್ಟೋವ್ ಎಲ್ಲ ಫುಲ್ ಕಲೆಕ್ಷನ್ ಬರುತ್ತೆ. LED ಬಲ್ಬ್ ಬರುತ್ತೆ. ನಲ್ಲಿ ಕಲೆಕ್ಷನ್ ಕೊಟ್ಟಿದ್ದೀವಿ. ಸಿಂಕ್ ಐತೆ ಇಲ್ಲಿ. ಓಕೆ, ಎಕ್ಸ್ಟ್ರಾ ಸ್ಟೋರ್ ರೂಮ್ ಐತೆ. ಇನ್ನು ಎಕ್ಸ್ಟ್ರಾ ಏನೇನು ಬೇಕು ಕಸ್ಟಮರ್ ಮುಖಾಂತರ ಏನು ಬೇಕು ಅಂತ ಆರ್ಡ್ರ್ ಕೊಟ್ಟರೆ ಆರ್ಡ್ರ್ ತೊಗೊಂಡು ಮಾಡ್ಕೊಡ್ತೀವಿ ಸರ್. ಓಕೆ ಸರ್, ಈ ಗಾಡಿಗೆ ಎಷ್ಟು ಹೇಳ್ತಾರೆ ಕರೆಂಟ್ ಸೆಟಪ್ಪಲ್ಲಿ? ಸರ್ ಈ ಗಾಡಿ ಫುಲ್ ಈ ಥರ ರೆಡಿ ಮಾಡಿ, ಈ ಥರ ಫಿನಿಶಿಂಗ್ ಮಾಡಿ 2,50,000 ಹೇಳ್ತಾ ಇದ್ದೀನಿ ಸರ್. ಓಕೆ, ಇದಕ್ಕೆ ನೋಡಿ 2,50,000 ಹೇಳ್ತಾರೆ. ಇಲ್ಲಿ ನಲ್ಲಿ ಕನೆಕ್ಷನ್ ಇದೆ ನಿಮಗೆ. ಸಿಂಕ್ ಇದೆ, ವಾಶ್ ಬೇಸಿನ್ ಸಿಂಕ್ ಇದೆ. 2 ಬೋನಸ್ ಬರ್ತಾ ಇದೆ ನಿಮಗೆ. ಮತ್ತು ಇಲ್ಲಿ ನೀವು ನೋಡ್ಬೋದು ದೋಸೆ ಮಾಡೋದು ಕಲ್ಲು ಹಾಕಿದ್ದಾರೆ. ಮತ್ತು ಸ್ಟೋರೇಜ್ ಸ್ಪೇಸ್ ಇಲ್ಲೇ ನಿಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲಿ ನಿಮಗೆ ಹಾಟ್ ಕೇಸು ಬರ್ತಾ ಇದೆ. ನಿಮಗೆ ಜಾಗ ಫ್ರೀ ಸ್ಪೇಸ್ ಇದೆ, ಫುಲ್ ಸ್ಪೇಸ್ ಐತೆ. ಇದಕ್ಕೂ ಬೇಕಂದ್ರೆ ಇದು ಲೆಸ್ ಮಾಡಿ ಇದಕ್ಕೂ ಟ್ರಾಲಿನೂ ಬರುತ್ತೆ. ಓಕೆ, ನಮ್ಮ ಇನ್ನೊಂದು ಗಾಡಿ ಐತೆ, ಅದನ್ನಲ್ಲಿ ತೋರಿಸ್ತೀನಿ. ಅದನ್ನಲ್ಲಿ ಟ್ರಾಲಿ ಐತೆ. ಅದು ಟ್ರಾಲಿ ಮಾಡಿದ್ರೆ ಇನ್ನೂ ಸ್ಪೇಸ್ ಜಾಸ್ತಿ ಸಿಗುತ್ತೆ. ಅದು ಟ್ರಾಲಿ ಇದ್ರೆ ಇನ್ನೊಂದು ಒಂದು ಔಟ್ಲುಕ್ ಸಿಗುತ್ತೆ ಟ್ರಾಲಿನಲ್ಲಿ. ಅದು ಕೂಡ ಈ ಗಾಡಿ ನೋಡಿ ಸರ್. ಇದು ಯಾವ ಗಾಡಿ ಸರ್? ಇದು ಸರ್ ಅದೇ ಟ್ರಾಲಿ ಟೈಪ್ ಬರುತ್ತೆ ಅಂತ ಏನಲ್ಲ, ಇದು ಟ್ರಾಲಿ ಟೈಪ್ ಬರುತ್ತೆ. ಇದು ಟ್ರಾಲಿ ಟೈಪ್. ಇದು ಟ್ರಾಲಿ 3 ಡೋರ್. ಇದು ಓಪನ್ ಆಗಿ ಇದು ಡೋರ್ ಮೇಲೆ ಇದು ಟ್ರಾಲಿ ಬರುತ್ತೆ. ಇದಕ್ಕೂ ಕೂಡ 2 ಸ್ಟೋವ್, 1 ದೋಸೆ ಕಲ್ಲು, ಸಿಂಕು, ಸ್ಟೋರ್ ರೂಮು, ಇಲ್ಲಿ ಸ್ಪೇಸ್ ಎಲ್ಲ ಇರುತ್ತೆ. ಇಷ್ಟು ಜಾಗ ಇದೆ. ಓಕೆ, ಸೂಪರ್. ಇನ್ನೊಂದು ಇಲ್ಲೂ ಕೂಡ ಇದು ಬರುತ್ತೆ. ನಲ್ಲಿ ಬರುತ್ತೆ, ಸಿಂಕ್ ಬರುತ್ತೆ, ನಿಮಗೆ ವಾಟರ್ ಟ್ಯಾಪ್, ಸಿಂಕ್ ಎಲ್ಲ. LED ಬಲ್ಬ್, ನಲ್ಲಿ ಕಲೆಕ್ಷನ್, ಫುಲ್ A to Z ಕಂಡೀಷನ್. ಇದು ಯಾವ ಗಾಡಿ ಹೇಳಿದ್ರೆ ಇದು? ಸರ್ ಇದು ಸೂಪರ್ ಏಸ್ ದೊಡ್ಡ ಗಾಡಿ. ಇದು ಟಾಟಾ ಏಸ್ ಗಿಂತ ದೊಡ್ಡ ಗಾಡಿ ಬರುತ್ತೆ ಇದು. ಓಕೆ, ಇದು ಆಲ್ರೆಡಿ ಸೋಲ್ಡ್ ಆಗಿದೆ. ಇದು ಕಸ್ಟಮರ್ಗೆ ಡೆಲಿವರಿ ಕೊಡ್ಬೇಕು ಈ ಗಾಡಿ. ಸರ್ ಇದು ನೋಡೋರು ಐಡಿಯಾ ಸಿಕ್ಕಕ್ಕೆ ಎಷ್ಟಕ್ಕೆ ಮಾಡಿದ್ದೀರಾ ರೇಟ್? ಸರ್ ಇದು 2,80,000 ಎಲ್ಲ ಫುಲ್ ರೆಡಿ ಮಾಡಿ ಕೊಟ್ಟಿರೋದು. ಈಗ ಇನ್ಶೂರೆನ್ಸು, CC ಕಂಡೀಷನ್, ಆಮೇಲೆ ಪ್ಲಸ್ ಇದು ಸ್ಟೋರ್ ರೂಮು, ದೋಸೆ ಕಲ್ಲು, ಅದೆಲ್ಲ ಫುಲ್ ರೆಡಿ ಮಾಡಿ ಕೊಟ್ಟಿರೋದು. ಟ್ರಾಲಿ ಟೈಪ್ ಮಾಡಿ ಇದು ಕೊಟ್ಟಿರೋದು. ಯಾವ ವರ್ಷ ಮಾಡಲ್ ಗಾಡಿ ಸರ್ ಇದು? 2014 ಮಾಡಲ್ ಇದು. ಈ ಟ್ರಾಲಿ ಸಿಸ್ಟಮ್ ತೋರಿಸೋದಕ್ಕೆ ಗಾಡಿ ಮೂವ್ಮೆಂಟ್ ಮಾಡಿದ್ದಾರೆ. ನಿಮ್ಗೂ ಗೊತ್ತಾಗುತ್ತೆ ನೋಡಿ. ಗಾಡಿ ಸೂಪರ್ ವರ್ಕಿಂಗ್ ಕಂಡೀಷನ್ ಇದೆ. ಇವರು ಮ್ಯಾಕ್ಸಿಮಮ್ ಒಂದು ಎಂಜಿನ್ ಎಲ್ಲ ಸೂಪರ್ ಆದ ಗಾಡಿಗಳೇ ತಗೊಂಡು ಅದರಲ್ಲಿ ಮೊಬೈಲ್ ಕ್ಯಾಂಟೀನ್ ಎಲ್ಲ ಮಾಡೋದು. ಈಗ ನೋಡಿ ಎಷ್ಟು ಸ್ಮೂತ್ ಮೂವ್ಮೆಂಟ್ ಮಾಡ್ತಾ ಇದೆ, ಎಷ್ಟು ಈಸಿಯಾಗಿ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ ನೋಡಿ.
ಅಷ್ಟು ಸ್ಮೂತ್ ಟ್ರಾಲಿ ಸಿಸ್ಟಮ್ ಮಾಡಿದ್ದಾರೆ, ಎಷ್ಟು ಸ್ಮೂತ್ ಮೂಮೆಂಟ್ ಇದೆ. ಇದು ಏನೋ ಲೇಡೀಸ್ ಕೂಡ ಇದೆಲ್ಲ ಮೂಮೆಂಟ್ ಮಾಡ್ಬೋದು, ಅಷ್ಟು ಲೈಟ್ ವೆಯ್ಟಾಗ ಸ್ಮೂತ್ ಫಂಕ್ಷನಾಲಿಟಿ ಇದೆ. ನೋಡಿ ಒಂದೇ ಕೈ ಇಟ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಈ ಜೆಂಟ್ಸ್ ಎಲ್ಲ ಲೇಡೀಸು ಇದು ಮೂಮೆಂಟ್ ಮಾಡ್ಬೋದು. ಇದು ಆಚೆಗೆ ತೆಗಿಬಿಟ್ಟು ಅಲ್ಲಿ ನೋಡಿ ಎಷ್ಟು ಜಾಗ ನಿಮ್ಗೆ ಸಿಗ್ತಾ ಇದೆ ಅಂತ, ಇಷ್ಟು ಓಪನ್ ಸ್ಪೇಸ್ ಇದೆ. ಇಲ್ಲಿ ನೀವು ನೋಡೋ ಸ್ಟೋರೇಜ್ ಸ್ಪೇಸ್ ನೋಡ್ತಾ ಇದ್ದೀರಾ. ಒಳಗಡೆ ನಿಮ್ಗೆ ಇಂಟೀರಿಯರ್ಸ್ ತೋರಿಸ್ತೀನಿ, ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಇಲ್ಲಿ ನೋಡಿ ನಿಮ್ಗೆ 2 ಬರ್ನರ್ ಸಿಗ್ತಾ ಇದೆ. ಇದು ದೋಸೆ ಕಲ್ಲು. ಇಲ್ಲಿ ನಿಮ್ಗೆ ರ್ಯಾಕ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೇ ನಿಮಗೆ ಸಿಂಕ್ ವಾಶ್ ಬೇಸಿನ್ ಬರ್ತಾ ಇದೆ. ಇಲ್ಲಿ ನೋಡಿ ಕ್ಯಾಶ್ ಬಾಕ್ಸ್ ಎಲ್ಲ ನಿಮ್ಗೆ ಸ್ಟೋರೂಮ್ ಎಕ್ಸ್ಟ್ರಾ. ನೋಡಿ ಎಷ್ಟು ದೊಡ್ಡ ಸ್ಟೋರೇಜ್ ಸ್ಪೇಸ್ ನಿಮ್ಗೆ ಕೊಟ್ಟಿದ್ದಾರೆ ನೋಡಿ. ಇದು ಫುಲ್ ಸೆಲ್ಫ್ ಬರುತ್ತೆ, ಇದು ಡೋರ್ ಓಪನ್ ಆಗುತ್ತೆ. ಓಕೆ ಫೈನ್. ಇದು ಟ್ರ್ಯಾಲಿನಲ್ಲಿ ಸ್ಟೋವ್, ದೋಸೆ ಕಲ್ಲು, ತವಾ, ಫುಲ್ ಲೈಟಿಂಗ್ ಎಲೆಕ್ಟ್ರಿಕಲ್ಸ್ ಎಲ್ಲ ನೋಡ್ತಾ ಇದ್ದೀರಾ. ಮತ್ತೆ ನಿಮ್ಗೆ ವಾಟರ್ ಟ್ಯಾಂಕ್ ಬರ್ತದೆ. ಸೀಮಾ ಆಟೋ ಕನ್ಸ್ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಇದು ನಿಮ್ಮ ಫ್ಯಾಬ್ರಿಕೇಶನ್ ಯೂನಿಟ್ಸ್ ಎಲ್ಲ ನಾವು ತೋರಿಸಿದ್ದೀನಿ. ಈಗ ರೆಡಿ ಆಗಿದ್ದ ಗಾಡಿ ಎಲ್ಲ ಇದೆ, ಮಾಹಿತಿ ಎಲ್ಲ ಆಲ್ರೆಡಿ ಕೊಟ್ಟಿದ್ದಾರೆ. ನೀವು ಹೇಳಿ ಸರ್. ಈ ಗಾಡಿ ಎಲ್ಲ ಈಗ ಆಲ್ರೆಡಿ ನನ್ನ ಮಗ ತೋರಿಸೋರು ನಿಮಗೆ. ರೈಟಲ್ಲಿ ಆಗಲಿ, ಗಾಡಿ ಕಂಡೀಷನಲ್ಲಿ ಆಗಲಿ, ಆಮೇಲೆ ಗಾಡಿ ಡಿಸೈನಲ್ಲಿ ಎಲ್ಲ ಆಗಲಿ ನೋಡಿ, ಇದೆಲ್ಲ ರೆಡಿ ಆಗಿದೆ. ಇದೆಲ್ಲ ನೋಡಿ ಸರ್, ಇದು ಬೆಂಗಳೂರಿಗೆ ಆರ್ಡರ್ ಆಗಿದೆ, ಅದು ಹೋಗ್ತಾ ಇದೆ. ಮತ್ತೆ ನಿಮಗೆ ಇನ್ನೂ ಯಾವ ಥರ ಡಿಸೈನ್ ಬೇಕು, ಯಾವ ಥರ ಆರ್ಡರ್ ಬೇಕು, ಚಿಕ್ಕ ಗಾಡಿ ಆಗಲಿ ದೊಡ್ಡ ಗಾಡಿ ಆಗಲಿ ನೋಡಿ, ಅಲ್ಲಿ ನಮ್ಮ ಹತ್ರ ಚಿಕ್ಕ ಗಾಡಿ ನಿಂತಿದೆ ಆಪೆ. ಓಕೆ ಆ ಕಡೆ ಅದು ಇದೆ. ಇಲ್ಲಿ ನೋಡಿ ಇವಾಗ ನೋಡಿ ಇದರಲ್ಲೂ ಈಗ ಅಶೋಕ್ ಲೇಲ್ಯಾಂಡಲ್ಲೂ ಮಾಡ್ತಾ ಇದೀವಿ ನಾವು. ನೋಡಿ ಅಶೋಕ್ ಲೇಲ್ಯಾಂಡ್ ರೆಡಿ ಮಾಡ್ತಾ ಇದ್ದಾರೆ. ಈ ಗಾಡಿ ಹೀಗೆ ಬಂದು ಕೆಲಸ ನಡೀತಾ ಇದೆ. ಒಳಗಡೆ ಬನ್ನಿ ತೋರಿಸ್ತೀನಿ. ಎಲ್ಲ ನಮ್ಮದು ರೆಡಿ ಆಗ್ತಾ ಇರೋದು ಇದೆ. ಅವ್ರನ್ನ ವರ್ಕ್ ಸ್ಟೇಷನ್ ಇದು, ಗರಾಜ, ಇಲ್ಲೇ ಕೆಲಸ ನಡೀತದೆ. ಇದೆಲ್ಲ ನೋಡಿ ಇವಾಗ ಹೊಸದಾಗಿ ರೆಡಿ ಆಗ್ತಾ ಇರೋದು ಎಲ್ಲ ಹೊಸ ಮೆಟೀರಿಯಲಲ್ಲಿ. ಈಗ ಯಾವ ಥರ ಇದರೆಲ್ಲ ಆರ್ಡ್ರದು ಮಾಡ್ತಾ ಇದ್ದೀವಿ. ನಿಮಗೂ ಯಾವ ಥರ ಬೇಕು ಆರ್ಡ್ರ್ ಹೇಳಿ ಮಾಡಿಕೊಡ್ತೀವಿ. ನಮ್ಮದೇ ಗಾಡಿ, ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ಗೆ ನಾವೇ ಮಾಡೋದು. ಎಲ್ಲ ನಿಮಗೆ ಕ್ಲೀನಾಗಿ ಯಾವ ಥರ ಬೇಕು, ಪೇಂಟಿಂಗ್ ಆಗಲಿ ಡಿಸೈನಲ್ಲಿ ಆಗಲಿ ಎಲ್ಲ ನಿಮಗೆ ನಿಮ್ಮ ಕಾಯಿಷಾಗೆ ನಾವು ಮಾಡ್ಕೊಡ್ತೀವಿ. ಓಕೆ ಸರ್. ಇದು ನಿಮ್ಮ ಫ್ಯಾಬ್ರಿಕೇಶನ್ ಯೂನಿಟ್ ಇದೆ. ನಿಮ್ಮ ಕಸ್ಟಮರ್ಸ್ ಏನು ಡಿಸೈನ್ ಕೊಡ್ತಾರೋ ಆ ರೀತಿಯಲ್ಲೇ ನೀವು ಮಾಡಿಸ್ಕೊಡ್ತೀರಾ. ಹೌದು. ಮತ್ತೆ ನೀವು ಯೂಸ್ ಮೆಟೀರಿಯಲ್ ಸೆಲೆಕ್ಷನ್ ಕೂಡ ಅವ್ರದ್ದೇ, ಯಾವ ಥರ ಹೇಳ್ತೀರಾ ಅದರಲ್ಲಿ ಆ ರೀತಿಯಲ್ಲಿ ಎಲ್ಲ ಮಾಡ್ಕೊಡ್ತೀವಿ. ಬನ್ನಿ ನಮಗೆ ಮೀಟ್ ಮಾಡಿ, ನಮಗೆ ಫೋನ್ ಮಾಡ್ಕೊಂಡು ಬನ್ನಿ, ನಾವು ಮಾಡ್ಕೊಡ್ತೀವಿ. ಇದೇ ವಾಟರ್ ಟ್ಯಾಂಕು. ಈ ವಾಟರ್ ಟ್ಯಾಂಕೆ ನಿಮ್ಮ ಮೊಬೈಲ್ ಕ್ಯಾಂಟೀನ್ ಫಿಟ್ ಮಾಡಿ ಕೊಡ್ತಾರೆ. ಇಲ್ಲೇ ನೋಡ್ಬೋದು ಇವ್ರ ಜೊತೆ ಯಾವಾಗಿನ ಸ್ಟಾಕ್ ಇರುತ್ತೆ. ವಾಟರ್ ಟ್ಯಾಂಕ್ ಕೂಡ ನೀವು ಬಂದು ಸೆಲೆಕ್ಷನ್ ಮಾಡ್ಬೋದು, ಎಷ್ಟು ಲೀಟರ್ ಟ್ಯಾಂಕ್ ನಿಮ್ಗೆ ಬೇಕಂತ. ಇದು 200 ಲೀಟರ್ಸ್ ವಾಟರ್ ಟ್ಯಾಂಕ್, ನೋವಾ ಕಂಪ್ನಿಯದು. ನೋಡಿ ಎಲ್ಲ ಐಟಮ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಐಟಮ್ಸ್, ಹೈ ಕ್ವಾಲಿಟಿ ಐಟಮ್ಸೇ ನಿಮ್ಗೆ ಫಿಟ್ ಮಾಡಿ. ನೋಡಿ ಟಾಟಾ ಏಸಲ್ಲಿ ಮೊಬೈಲ್ ಕ್ಯಾಂಟೀನ್ ಫಾಸ್ಟ್ ಫುಡ್ ವೆಹಿಕಲ್ ರೆಡಿ ಆಗ್ತಾ ಇದೆ. ಇದರಲ್ಲಿ ಕೆಲಸ ನಡೀತಾ ಇದೆ. ಈಗ ಏನು ನೋಡಿ, ಇದು ಕೆಳಗಡೆ ನಿಂತ್ಕೊಂಡು ಮಾಡೋದು, ಅದೇ ಆ ಗಾಡಿಗಳು ಎಲ್ಲ ಒಳಗಡೆ ನಿಂತ್ಕೊಂಡು ಅಡುಗೆ ಮಾಡ್ಕೊಂಡು ಮಾಡೋದು. ಇದೆಲ್ಲ ಕೆಳಗಡೆ ನಿಂತ್ಕೊಂಡು ಸ್ವಲ್ಪ ಸಿಸ್ಟಮ್ ಮಾಡೋದು ಇದು. ಓಕೆ. ಇದು ನೋಡಿ, ಇದು ಹೊಸದು ಎಲ್ಲ SS ಇನ್ನೂ ಸ್ಟಿಕರ್ ತೆಗ್ದಿಲ್ಲ, ಎಲ್ಲ ಪೈಂಟ್ ಆಗ್ತಾ ಇದೆ. ಇವ್ರು ಇದಾರಲ್ಲ ನಮ್ಮ ವಾಹಬ್ ಭೈ ಅಂತ, ಇವರು ನಮ್ಮ ಹತ್ರ ಮುದಸ್ಸಿರ್ ಅಂತ, ಇವ್ರು ಎಲ್ಲ ನಮ್ಮ ಹತ್ರ ಒಂದು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು. ಎಲ್ಲ ಬಾಡಿ ಎಲ್ಲ ಇವರೇ ಮಾಡೋದು. ನಿಮ್ಗೆ ಯಾವ ಡಿಸೈನ್ ಬೇಕು, ಯಾವ ತರ ಬೇಕು, ನಿಮ್ಮ ಚಾಯ್ಸ್ ಪ್ರಕಾರ ಇವ್ರಿಬ್ರು ಮಾಡ್ಕೊಡ್ತಾರೆ. ಬನ್ನಿ. ಆಮೇಲೆ ನೋಡಿ ಇವರು ನಮ್ಮ ಶೇಬ್ ಪೈಂಟ್ರು. ಇವರು ತುಂಬಾ ಡಿಸೈನರ್ ಪೈಂಟ್ ಹೊಡಿತಾರೆ. ಯಾವ ತರ ಹೇಳ್ತಾರೆ ನಿಮ್ಗೆ, ನಿಮ್ಮ ಚಾಯ್ಸ್ ಪ್ರಕಾರ ಇವ್ರು ಪೈಂಟ್ ಹೊಡೆದು ನಿಮ್ಗೆ ಕೊಡ್ತಾರೆ. ಬನ್ನಿ ನಮ್ಮ ಹತ್ರ ಮೀಟ್ ಮಾಡಿ. ಇವರು ಪೈಂಟ್ರು, ಇವರು ಇಬ್ರು ಪೈಂಟ್ರು. ಇವ್ರು ರಿಜ್ವಾನು, ಇವರು ನಮ್ಮ ವಾಹಬ್ ಅವರು ಪಾರ್ಟ್ನರು, ಬಾಡಿ ಬಿಲ್ಡರು, ಬಾಡಿ ಕಟ್ಟೋದು. ಯಾವ ತರ ಡಿಸೈನ್ ಬೇಕು ಆ ತರ ಎಲ್ಲ ಫಿನಿಶ್ ಮಾಡಿಕೊಡ್ತಾರೆ. ನೀವು ಬನ್ನಿ, ನಮ್ಮ ಹತ್ರ ಮೀಟ್ ಮಾಡಿ. ನಿಮ್ಗೆ ಯಾವ ಡಿಸೈನ್ ಬೇಕು, ನಿಮ್ಮ ಕಾಯಿಷ್ ಪ್ರಕಾರ ನಾವು ಮಾಡ್ಕೊಡ್ತೀವಿ. ಓಕೆ ಸರ್. ನೋಡಿ ಬರೀ ಅವರು ವರ್ಕ್ ಗರಾಜು ನಿಮ್ಗೆ ತೋರಿಸ್ತಾರೆ. ಮತ್ತು ಅವ್ರ ಜೊತೆ ಕೆಲಸ ಮಾಡೋರು, ಪೇಂಟರು, ಬಾಡಿ ವರ್ಕ್ ಮಾಡೋರು, ಎಲೆಕ್ಟ್ರಿಷಿಯನ್, ಈ ಥರ ಎಲ್ಲರೂ ಕೆಲಸ ಮಾಡೋರು ಎಲ್ಲ ಅವ್ರ ಜೊತೆ ಇದ್ದಾರೆ. ಎಲ್ಲ ಸುಮಾರು ಒಂದು 10 ವರ್ಷಕ್ಕಿಂತ ಹೆಚ್ಚಾನ ಎಕ್ಸ್ಪೀರಿಯನ್ಸ್ ಇರೋರು, ಸುಮಾರು ವರ್ಷನ ಕೆಲಸ ಮಾಡೋರು, ಪೇಂಟರ್ಸ್ ಎಲ್ಲ ಇದ್ದಾರೆ. ಹೀಗೆ ನೋಡ್ತಾ ಇದೆ. ದಿಸ್ ಇಸ್ ಅಂಡರ್ ಫ್ಯಾಬ್ರಿಕೇಶನ್ ವರ್ಕ್ ಹೀಗೆ ನಡೀತಾ ಇದೆ. ಈ ಗಾಡಿ ಕಂಪ್ಲೀಟ್ ಆದಮೇಲೆ ನಮ್ಮ ಫಾಲೋಅಪ್ ವೀಡಿಯೋಸಲ್ಲಿ ನೀವು ನೋಡಿ. ಟಾಟಾ ಎಸ್ ಗೋಲ್ಡ್ ಇಯರ್ ಎಂಡ್ ಫುಲ್ಲು ಒಂದು 15-20 ಗಾಡಿ ಸ್ಟಾಕ್ ಐತೆ. ಇದು ಫುಲ್ಲು ಇಯರ್ ಎಂಡ್ ಆಫರ್ ಅಂತ ಒಂದೊಂದೇ ರೈಟು ಫಿಕ್ಸ್ ರೈಟ್ ಹೇಳ್ಬಿಡ್ತೀನಿ. ಇದು ಟಾಟಾ ಎಸ್ ಗೋಲ್ಡ್ 21ನೇ ಮಾಡಲು, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. ಇದು ಸಿಂಗಲ್ ಓನರ್. ಇದು 3.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಇದು ಫೈನಲ್ ರೇಟ್ ಹೇಳ್ತಾರೆ 3,50,000 ಹೇಳ್ತಾರೆ. 3,50,000 ಕೋಟಿಂಗ್ ಪ್ರೈಸ್. ಇದು ಎಲ್ಲ ಬೆಸ್ಟ್ ಪ್ರೈಸ್, ಬೆಸ್ಟ್ ಆಫರ್ ಎಂದು ಹೇಳ್ಬೋದು. ಇಯರ್ ಅಂಡ್ ಸೇಲ್ ಪ್ರೈಸ್ ಇದು. ವೆಹಿಕಲ್ ಎಕ್ಸ್ಟೀರಿಯರ್ ನೋಡ್ತಾ ಇರೋ, ಎಕ್ಸ್ಟೀರಿಯರ್ ತುಂಬ ನೀಟಾಗಿದೆ. ಸ್ಟಿಕ್ಕರಿಂಗ್ ವರ್ಕರ್ ಎಲ್ಲ ಪೇಂಟ್ ಜಾಬ್ ಎಲ್ಲ ನೀಟಾಗಿದೆ. ಟೈರ್ಸ್ ಕೂಡ ನಿಮ್ಗೆ ಓಕೆ ಕಂಡೀಷನ್ ಇದೆ. ಒಳಗಡೆ ಇಂಟೀರಿಯರ್ಸ್ ಡ್ರೈವರ್ ಸೀಟ್ ಎಲ್ಲ, ಪ್ಯಾಸೆಂಜರ್ ಸೀಟ್ ಎಲ್ಲ ನೀವು ನೋಡ್ಬೋದು. ಅದನ್ನೇ ಎಲ್ಲ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಸೀಟ್ ಕಂಡೀಷನ್ ಎಲ್ಲ ನೋಡಿ, ಎಲ್ಲ ಸೂಪರಾಗಿದೆ. ನಿಮಗೆ ಫ್ಲೋರ್ ಮ್ಯಾಟ್ಸ್ ಕೂಡ ಸಿಗ್ತಾ ಇದೆ. ಇಲ್ಲಿ ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ, ನೀವು ನೋಡೋದು. ಪೈಪ್ ಸೆಟ್ ಎಲ್ಲ ತುಂಬ ನೀಟಾಗಿದೆ. ಟೈರ್ಸ್ ಕಂಡೀಷನ್ ನೋಡಿ, ಅಪ್ಲೋ ಕಂಪ್ನಿ ಟೈರ್ಸ್
ರ್ಯಾಟ್ ಟೈರ್ಸ್ ನೋಡಿ ಸೂಪರ್ ಕಂಡೀಷನ್ ಇದೆ. ಪೈಪ್ ಸೆಟ್ ಎಲ್ಲ ಪೇಟಾಗಿ ತೊಟ್ಟಿ ಗುಡ್ ಕಂಡೀಷನ್ ಇದೆ. ಟಾಟಾ ಏಸ್ 20 ಮಾಡಲ್ ಇದು. ಇದಕ್ಕೂ ಕೂಡ FC ಇನ್ಶೂರೆನ್ಸ್ ರನ್ನಿಂಗ್ ಬರುತ್ತೆ. ಸಿಂಗಲ್ ಓನರ್ ಇದು, ಜಾಸ್ತಿ ರನ್ ಆಗಿಲ್ಲ ಗಾಡಿ ಇದು. ಇದು 4 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಎಸ್ HT ಇದು BS4 ಇಂಜಿನ್ ಇದು. BS4ಗೆ ಫುಲ್ ಡಿಮ್ಯಾಂಡ್ ಐತೆ. 20 ಮಾಡಲು 4 ಲಕ್ಷ ಕೊಡ್ತೀನಿ ಸರ್. ಓಕೆ ಫೈನ್. ನೋಡಿ 2020 ಮಾಡಲ್ 4 ಲ್ಯಾಕ್ಸ್ ಇದು ಫೈನಲ್ ಪ್ರೈಸ್. ಇದ್ರಲ್ಲಿ ಏನು ನೆಗೋಷಿಯೇಷನ್ ಇಲ್ಲ. HT ಕೂಡ ಇಂಟೀರಿಯರ್ ನೋಡಿ ಫುಲ್ಲು ಸೀಟ್ ಗೀಟ್ ಎಲ್ಲ ಒರೆಸಿದೀವಿ. ಇದು ನೋಡಿ ಸೀಟ್ ಕವರ್ಸ್ ಎಲ್ಲ ಸೂಪರಾಗಿ ಕಂಡೀಷನ್ ಇದೆ. ಏನು ಡ್ಯಾಮೇಜ್ ಏನೂ ಇಲ್ಲ, ಎಲ್ಲ ಸೂಪರಾಗೇ ಇದೆ. 4 ಲಕ್ಷ ಹೇಳ್ತಾರೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ಬೋದು, ಸೂಪರಾಗಿದೆ. ಟೈರ್ ಕಂಡೀಷನ್ಲ ನೋಡಿ ಸೂಪರ್ ಕಂಡೀಷನ್ಲೇ ಇದೆ. ಇಲ್ಲಿ ಪೈಪ್ ಸೆಟ್ ಎಲ್ಲ ನೋಡ್ತಾರೆ, ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ನಿಮ್ಗೆ ಪೇಂಟ್ ಎಲ್ಲ ಟಾಪ್ ಕಂಡೀಷನ್ಲೇ ಇದೆ. ಇಲ್ಲಿ ಮತ್ತು ತೊಟ್ಟಿ ಫ್ಲೋರ್ ಕೂಡ ನೋಡ್ಬೋದು, ಅಷ್ಟು ನೀಟಾಗಿದೆ. ಏನು ರಸ್ಟ್ ಡೆಂಟ್ ಮಾರ್ಕ್ಸ್ ಹೋಲ್ಸ್ ಯಾವುದೆಲ್ಲ ತೊಟ್ಟಿ ಸೂಪರ್ ಕಂಡೀಷನ್ಲೇ ಇದೆ. ಇದು ಬಂದು ದೋಸ್ತ್ LS ಅಶೋಕ್ ಲೇಲ್ಯಾಂಡ್ ದೋಸ್ತ್ LS ಬೈ ಯಾವ ಮಾಡಲ್ದು ಸರ್? ಇದು ಅಶೋಕ್ ಲೇಲ್ಯಾಂಡು. ಇದು 2015 ಮಾಡಲ್ ಇದು. ಇದು ಸೆಕೆಂಡ್ ಓನರು ಏನೋ ಆಗಿದೆ. ಇದು ಸೆಕೆಂಡ್ ಓನರ್ ಐತೆ. ಇದು 15 ಮಾಡಲ್ ಇದು. ಇದು 4.5 ಹೇಳ್ತಾ ಇದ್ದೀವಿ ಸರ್. ಇದು ಓಕೆ 4.5 4,50,000 ಕೋಟಿಂಗ್ ಪ್ರೈಸ್. 4,50,000 ಹೇಳ್ತಾರೆ. ಎಕ್ಸ್ಟೀರಿಯರ್ ಹೀಗೆ ನೋಡ್ಬೋದು. ಇದು ಅಶೋಕ್ ಲೇಲ್ಯಾಂಡ್ ದೋಸ್ತ್ LS. ಎಕ್ಸ್ಟೀರಿಯರ್ ನೋಡ್ತಾ ಇದ್ದೀರಾ, ಪೈಂಟ್ ವರ್ಕ್ಲ ನೋಡಿ ಸೂಪರ್ ಆಗಿದೆ. ಟೈರ್ಸ್ ಕೂಡ ನಿಮ್ಗೆ ಟೈರ್ಸ್ ಕೂಡ ನೋಡ್ಬೋದು, ಓಕೆ ಕಂಡೀಷನ್ ಇದೆ ಟೈರ್ಸ್ ಎಲ್ಲ. ಇದಕ್ಕೆ ಇಯರ್ ಎಂಡ್ ಆಫರ್ ಒಂದು 30,000 ಡಿಸ್ಕೌಂಟ್ ಮಾಡಿ 420ಗೆ ಮಾಡ್ಕೊಡ್ತೀನಿ. ಇದು 4,20,000ಗೆ ಮಾಡ್ಕೊಡ್ತೀನಿ. ಓಕೆ, ಈಗ ಸರ್ ಏನೇನು ಹೇಳ್ತಾನೆ, ಇಯರ್ ಎಂಡ್ ಆಫರ್, ಇಯರ್ ಎಂಡ್ ಸೇಲ್ಸು. ಈ ಗಾಡಿ 4.5 ಆ್ಯಕ್ಚುಲಿ ಹೇಳಿದ್ದಾರೆ. 30,000 ಡಿಸ್ಕೌಂಟ್ ಕೊಡ್ತೀನಿ ನಿಮ್ಗೆ ಹೇಳ್ತಾರೆ. ಸೊ ನಿಮಗೆ ಬಂದು ಫೈನಲ್ ಲಾಸ್ಟ್ ರೇಟ್ ಬಂದು 4,20,000 ಆಗುತ್ತೆ. 4,20,000 ವಿಲ್ ಬಿ ದ ಫೈನಲ್ ರೇಟ್. ಇಲ್ಲಿ ನೀವು ನೋಡ್ಬೋದು ಪೈಪ್ ಸೆಟ್ ನೋಡಿ, ಪೈಪ್ ಸೆಟ್ಲ ಅಷ್ಟು ಸೂಪರಾಗೇ ಇದೆ. ಎಲ್ಲ ಪೇಂಟ್ ಆಗಿದೆ. ಟೈರ್ ಕಂಡೀಷನ್ ನೋಡಿ, ಇದು ಹಿಂಭಾಗ JK ಕಂಪ್ನಿ ಟೈರ್ಸ್ ಇದೆ. ಟೈರ್ಸ್ ಗುಡ್ ಕಂಡೀಷನ್ಲೇ ಇದೆ. ಪೈಪ್ ಸೆಟ್ ಎಲ್ಲ ನೋಡಿ ಸೂಪರ್ ಆಗಿದೆ. ಮತ್ತು ತೊಟ್ಟಿ ಫ್ಲೋರ್ ಕೂಡ ನೋಡ್ಬೋದು, ಎಲ್ಲ ಪೇಂಟ್ ಆಗಿ ನೀಟ್ ಕಂಡೀಷನಲ್ಲೇ ಇದೆ. AS09 ಮೈಸೂರು RTO ಗಾಡಿ ಇಂಟ್ರಾ V30 ಸರ್. ಯಾವ ಮಾಡಲ್ ಸರ್? ಇಂಟ್ರಾ V30 ಇದು 2021 ಮಾಡಲ್. ಇದು ಸಿಂಗಲ್ ಓನರು ಮೈಸೂರು ವೆಹಿಕಲ್. ಇದು ಇನ್ನೂ ಕೂಡ ಇದು ಶೋರೂಮ್ ತೊಟ್ಟಿನೇ ಇರೋದು. ಇದಕ್ಕೆ ಒಂದು ಗೀರು ಇಲ್ಲ ಗಾಡಿ ಮೇಲೆ. 2 ಟೈರು ಆಯ್ತಾ ಬಟನ್ನು. ಮುಂದ್ಗಡೆ ಬೇಕಂದರೆ ಇನ್ನೂ 2 ಟೈರ್ ಹೊಸದು ಹಾಕ್ಕೊಡ್ತೀನಿ MRF. ಇನ್ನು ಒಳಗಡೆ ಇಂಟರ್ನರ್ ನೋಡಿ, ಇಂಟೀರಿಯರ್ಸ್ಲ ನೋಡಿ ಸೂಪರಾಗೇ ಇದೆ. ವೆಲ್ ಮೇಂಟೈನ್ಡ್ ವೆಹಿಕಲ್. ಶೋರೂಮ್ ಬಾಡಿನಲ್ಲಿ ಇರೋದಿದು. ಇದಕ್ಕೂ ಪೈಪ್ ಸೆಟ್ ಬೇಕಂದ್ರೂ ಕಟ್ಕೊಡ್ತೀವಿ. ಇದು ಹೆಂಗೈತೆ ಹಂಗೆ 5.5 ಲಕ್ಷ ಹೇಳ್ತಾ ಇದ್ದೀವಿ. ಓಕೆ, ಇದು ಹಂಗೆ 5.5 ಲಕ್ಷಕ್ಕೆ ಮಾಡ್ಕೊಡ್ತೀವಿ. ಇದು ಪೈಪ್ ಸೆಟ್ ಬೇಕಂದ್ರೂ ಪೈಪ್ ಸೆಟ್ಟು ಕಟ್ಕೊಡ್ತೀನಿ ಸರ್. ಹೌದಾ ಸರ್? ಓಕೆ, ಪೈಪ್ ಸೆಟ್ ಎಕ್ಸ್ಟ್ರಾ ಆಗುತ್ತೆ ಅಲ್ವಾ? ಹೌದು, ಇದಕ್ಕೆ ಎಕ್ಸ್ಟ್ರಾ ಆಗುತ್ತೆ ಪೈಪ್ ಸೆಟ್ಟು. ಹೆವಿ ಪೈಪ್ ಸೆಟ್ ಕಟ್ಕೊಡ್ತೀವಿ ಇದು. ಓಕೆ ಫೈನ್. ಈಗ ನೋಡಿ ಇದು ಶೋರೂಮ್ ಕಂಡೀಷನ್ ವೆಹಿಕಲ್ ಹಂಗೇನೇ ಇದೆ. ನಿಮ್ಗೆ ಬೇಕಂದರೆ ಪೈಪ್ ಸೆಟ್ಟು ಬಾಡಿ ಕಟ್ಕೊಟ್ಟು ನಿಮ್ಗೆ ಮಾಡಿಸ್ಕೊಡ್ತಾರೆ ಅವರು ಪೈಪ್ ಸೆಟ್ಟು. ಹೀಗೆ ಈ ಕಂಡೀಷನಲ್ಲಿ 5,50,000 ಅಲ್ವಾ ಸರ್? ಇಯರ್ ಎಂಡ್ ಆಫರ್. ಅದು ಇಯರ್ ಎಂಡ್ ಆಫರ್ಲಿ 5,50,000 ಹೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಬೇಕಂದರೆ ಪೈಪ್ ಸೆಟ್ಟು ಹೆವಿ ಡ್ಯೂಟಿ ಪೈಪ್ ಸೆಟ್ಟೇ ನಿಮ್ಗೆ ಕಟ್ಕೊಡ್ತಾರೆ. ಅದು ಎಕ್ಸ್ಟ್ರಾ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ ತೊಟ್ಟಿ ನೋಡಿ ಸೂಪರ್ ಶೋರೂಮ್ ಕಂಡೀಷನ್ ಇದೆ ಸರ್. ಸರ್ ಇದು 2022 ಮಾಡಲು ಟಾಟಾ ಎಸ್ ಗೋಲ್ಡ್. ಇದು BS6 ಇದು ಫುಲ್ ಕಂಟೈನರ್, ಶೋರೂಮ್ ಕಂಟೈನರ್ ಬಾಕ್ಸ್. ಇದು ಶೋರೂಮ್ ಕಂಡೀಷನಲ್ಲಿ ಇರೋದು. ಇದೂ ಬಾಕ್ಸ್ ಒಳಗಡೆನೂ ನೋಡಿ ಶೋರೂಮ್ ಬಾಕ್ಸ್. ಇದು ಶೋರೂಮ್ ಕಂಡೀಷನಲ್ಲಿ ಇರೋದು ಗಾಡಿ. ಇದು ಸಿಂಗಲ್ ಓನರ್ ಗಾಡಿ ಸರ್. ಇದು ಫುಲ್ ಗಾಡಿ ಇದೆ ಸಮೇತ. FC ಇನ್ಶೂರೆನ್ಸು ಕೂಡ ರನ್ನಿಂಗ್ ಐತೆ. ಇದು ಸಿಂಗಲ್ ಓನರು, ಜಾಸ್ತಿ ರನ್ ಆಗಿಲ್ಲ ಗಾಡಿ. ಇದು 4.5 ಲಕ್ಷಗೆ ಕೊಡ್ತೀನಿ ಸರ್ ಫೈನಲ್. ಸರ್ ಇದು ಟಾಟಾ ಎಸ್ ಮೆಗಾ 2017 ಮಾಡಲ್. ಇದು ಸೆಕೆಂಡ್ ಓನರು, K10 ಪಾಸಿಂಗು. ಇದಕ್ಕೂ ಕೂಡ FC ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ. ರನ್ನಿಂಗ್ ಇದ್ದರೆ ರನ್ನಿಂಗ್ ಕೊಡ್ತೀವಿ, ಫ್ರೆಶ್ ಇದ್ದರೆ ಫ್ರೆಶ್ ಮಾಡಿಕೊಡ್ತೀವಿ. ಇದು 2,60,000 ಇದು ಫೈನಲ್ ರೇಟ್. ಓಕೆ, 2,60,000 ಹೇಳ್ತಾರೆ. ಫೈನಲ್ 2,60,000 ಫೈನಲ್. ಎಕ್ಸ್ಟೀರಿಯರ್ ನೋಡ್ತಾ ಇದ್ದೀರಾ, ಎಲ್ಲ ಸ್ಟಿಕ್ಕರಿಂಗ್ ಎಲ್ಲ ನೋಡೋಕ್ಕೆ ಸೂಪರ್ ಆಗಿದೆ. MRF ಕಂಪ್ನಿ ಟೈರ್ಸ್ ಇದೆ, ಗುಡ್ ಕಂಡೀಷನ್ಲೇ ಇದೆ. ಇದು ಪೈಪ್ ಸೆಟ್ ನೋಡ್ತಾ ಇದ್ದೀರಾ, ಎಲ್ಲ ಪೇಂಟ್ ಆಗಿದೆ. ಹಂಗೆ ನೋಡ್ಬೋದು ರ್ಯಾಟ್ ಟೈರ್ಸು MRF ಕಂಪ್ನಿ ಟೈರ್ಸ್ ನಿಮ್ಗೆ ಸಿಗ್ತಾ ಇದೆ. ಗುಡ್ ಕಂಡೀಷನ್ ಇದೆ ರ್ಯಾಟ್ ಟೈರ್ಸು. ಹಂಗೆ ನೀವು ನೋಡ್ಬೋದು ಎಲ್ಲ ತುಂಬ ನೀಟ್ ಗಾಡಿ. ಇದು ಕಂಟೈನರ್ ಫ್ಲೋರ್ ಕೂಡ ನೀವು ನೋಡ್ಬೋದು. ಮಹೀಂದ್ರ 2018 ಮಾಡಲು ಮಹೀಂದ್ರ ಜೀತೋ. ಇದು ಸೆಕೆಂಡ್ ಓನರ್ ಆಗಿದೆ. ಇದು 2,70,000 ಸರ್. ಇದು ಓಕೆ,
270 ಹೇಳ್ತಾರೆ. ಹಂಗೆ ಎಕ್ಸ್ಟೀರಿಯರ್ ನೋಡಲ್ಲ, ಕಲರ್ ನೋಡ್ತಾ ಡೇ ಲೈಟ್ ನೋಡ್ತಾ ಇದ್ರೆ ಸೂಪರ್ ಆಗಿದೆ. ಟೈರ್ಸ್ ಎಲ್ಲ ಓಕೆ ಕಂಡೀಷನಲ್ಲೇ ಇದೆ. ವೆಹಿಕಲ್ ಗುಡ್ ಕಂಡೀಷನಲ್ಲೇ ಮೇಂಟೈನ್ ಮಾಡಿದ್ದಾರೆ. ಪೈಪ್ ಸೆಟ್ ಎಲ್ಲ ನೋಡ್ತಾ ಎಲ್ಲ ಪೇಂಟ್ ಆಗಿದೆ. 30 ಫ್ಲೋರ್ ನೋಡಿ ಸೂಪರ್ ಕಂಡೀಷನ್, ಡೆಂಟ್ ಮಾರ್ಕ್ಸ್ ಹೋಲ್ಸ್ ಯಾವುದಿಲ್ಲ ಎಲ್ಲ. ಅಶೋಕ್ ಲೇಲ್ಯಾಂಡ್ ದೋಸ್ತು LS ಇದು 2017 ಮಾಡಲಿ. ಇದು 2017 ಮಾಡಲು, ಸೆಕೆಂಡ್ ಓನರು. ಇದಕ್ಕೂ 5,20,000 ಹೇಳ್ತಾ ಇದ್ದೀವಿ. 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಫೈನಲಿ. ಓಕೆ 5,20 ಫೈನಲ್ ಇಯರ್ ಎಂಡ್ ಸೇಲ್ಸಲ್ಲೇ ನಿಮಗೆ 5 ಲಕ್ಷ ಫೈನಲ್ 5 ಲಕ್ಷಕ್ಕೆ ಆಗುತ್ತೆ. ಫ್ರಂಟ್ ಬಂಪರ್ ಜೊತೆನೇ ನಿಮ್ಗೆ ಸಿಗ್ತದೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಹಾರ್ನ್ಸ್, ಲೈಟ್, ಫಾಗ್ ಲೈಟ್ಸ್ ಎಲ್ಲ ನಿಮಗಿದೆ. KA 28 ರಿಜಿಸ್ಟ್ರೇಷನ್. ಎಕ್ಸ್ಟೀರಿಯರ್ ನೋಡ್ತಾ ಇದ್ದೀರಾ, ಟೈರ್ಸ್ ಎಲ್ಲ ನೋಡ್ಬೋದು. ಟೈರ್ಸ್ ಎಲ್ಲ ಗುಡ್ ಕಂಡೀಷನ್ಲಿದೆ. ಒಳಗಡೆ ಸೀಟ್ ಕವರ್ಸ್ ಕೂಡ ಎಲ್ಲ ಸೂಪರ್ ಕಂಡೀಷನ್ಲೇ ಇದೆ. ಪೈಪ್ ಸೆಟ್ ಎಲ್ಲ ನೋಡಿ ಎಲ್ಲ ಪೇಂಟ್ ಆಗಿದೆ. ಹೊಸ ಪೈಪ್ ಸೆಟ್ ಕಟ್ಟಿರೋದು ಇದು. ಹೊಸ ಪೈಪ್ ಸೆಟ್ಟು ಪೈಂಟ್ ಮಾಡಿ ಪೈಪ್ ಸೆಟ್ಗೆ ಎಲ್ಲ ಮಾಡಿರೋದು. ತೊಟ್ಟಿ ಹೊಸದು ಇದು. ಓಕೆ ಪೈಪ್ ಸೆಟ್ ತೊಟ್ಟಿ ಎಲ್ಲ ಹೊಸದು ಇದು. ಇಲ್ಲಿ ಟೈರ್ಸ್, ರ್ಯಾಟ್ ಟೈರ್ಸ್ ನೋಡಿ, ರ್ಯಾಟ್ ಟೈರ್ಸ್ ಗುಡ್ ಕಂಡೀಷನ್ಲೇ ಇದೆ. KA 28 ರಿಜಿಸ್ಟ್ರೇಷನ್ ಇದು. ಬ್ಯಾಕ್ ವ್ಯೂ ನೋಡ್ತಾ ಇದ್ದೀರಾ. ಇಲ್ಲೇ ನೋಡಿ ಪೈಪ್ ಸೆಟ್ ತೊಟ್ಟಿ ಎಲ್ಲ ಹೊಸದಾಗಿ ಆಗಿದೆ ಅಂತ ಹೇಳ್ತಾರೆ. ಪೈಂಟಿಂಗ್ ವರ್ಕ್ಲ ನೋಡಿ. ಇದು ಅಶೋಕ್ ಲೇಲ್ಯಾಂಡ್ ದೋಸ್ ಪ್ಲಸ್. ಇದು 5 ಬೋಲ್ಟ್. ಇದು 21 ಮಾಡಲು, 2021 ಮಾಡಲು. ಇದಕ್ಕೂ ಕೂಡ ಸರ್ 5.5 ಹೇಳ್ತಾ ಇದ್ದೀವಿ. ಇನ್ನೊಂದು 20,000 ಡಿಸ್ಕೌಂಟ್ ಮಾಡಿ 5,30,000 ಕೊಡ್ತೀನಿ ಸರ್ ಇದು. ಓಕೆ ಇದು ಫೈನಲ್ ಪ್ರೈಸ್ ಇಯರ್ ಎಂಡ್ ಸೇಲ್ಸಲ್ಲಿ 5,30,000 ಆಗುತ್ತೆ. 5,30,000 ಫೈನಲ್. ಆ್ಯಕ್ಚುಲಿ 5.5 ಹೇಳ್ತಾರೆ, 20,000 ಡಿಸ್ಕೌಂಟ್ ಕೊಡ್ತಾರೆ. ಸೊ ಆಫ್ಟರ್ ಡಿಸ್ಕೌಂಟ್ 5,30,000 ಟಾರ್ಪಲ್ಲು ವಿತ್ ಇದು ಫುಲ್ಲು ಈ ಥರ ಪ್ರೈಸ್ ಎಲ್ಲೂ ಸಿಗೋಕ್ಕಿಲ್ಲ. 5,30,000 ಮಾಡ್ಕೊಡ್ತೀನಿ ಸರ್. ಓಕೆ ನೋಡಿ ವೆಹಿಕಲ್ ಪೇಂಟಿಂಗ್ ಎಲ್ಲ ನೋಡಿ, ಟೈರ್ಸ್ ಎಲ್ಲ ನೋಡಿ ಸೂಪರ್ ಕಂಡೀಷನ್. JK ಕಂಪ್ನಿ ಟೈರ್ಸು. ಟಾರ್ಪಲಿನ ನೀವು ನೋಡ್ಬೋದು. ರೇನ್ ಟಾರ್ಪಲಿನ್ ಎಲ್ಲ ಕಂಪ್ನಿ ಬ್ರ್ಯಾಂಡೆಡ್ ಕಂಪ್ನಿ. ಯಾವುದು ಲೋಕಲ್ ಕಂಪ್ನಿ ಟಾರ್ಪಲಿನ್ ಎಲ್ಲ ಇದು ಸೂಪರ್ ಕಂಪ್ನಿ ಟಾರ್ಪಲಿನ್ ಹಾಕಿದೆ. ರ್ಯಾಟ್ ಟೈರ್ಸ್ ಕೂಡ ಗುಡ್ ಕಂಡೀಷನ್ಲೇ ಇದೆ. 5.30 ಫೈನಲ್ ಪ್ರೈಸು. ಇಯರ್ ಎಂಡ್ ಸೇಲ್ಸು 20,000 ಡಿಸ್ಕೌಂಟ್ ಮಾಡಿ ನಮ್ಗೆ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೀವು ನೋಡಬಹುದು. ಪೈಪ್ ಸೆಟ್ ಯಾವ ಕಂಡೀಷನ್ ನೀವು ನೋಡಬಹುದು. ರೈನ್ ಟಾರ್ಪಲಿನ್ಸ್ ಬೇರೆ ಇದೆ. ತೊಟ್ಟಿ ಫ್ಲೋರ್ ಕೂಡ ಅಷ್ಟು ನೀಟಾಗೇ ಇದೆ.